ಜಗದ್ಗುರು ಪಂಚಾಚಾರ್ಯರ ಅನ್ನು ಸ್ಮರಿಸಿಕೊಂಡು, ಬಸವಾದಿ ಶರಣರನ್ನು ಸ್ಮರಿಸಿಕೊಂಡು, ನಮ್ಮೂರಿನಲ್ಲಿ ನಮ್ಮ ಮಠದ ಉತ್ತರಾಧಿಕಾರಿ ದಾನಯಿ ದೇವರ ಪಟ್ಟಾಧಿಕಾರಿಗಳ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಆಲೂರಿನ ಪರಮ ಪೂಜ್ಯರ ಪಾದಗಳಿಗೆ ಹಣೆ ಮಡೆದು, ಇನ್ನೊಬ್ಬರು ಹಿರಿಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮ ಬ್ರಹ್ಮನ್ ಮಠದ ಪರಮ ಪೂಜ್ಯರ ಪಾದಗಳಿಗೆ ಹಣೆ ಮಡೆದು, ಮುಂದಿನ ಪಟ್ಟಾಧಿಕಾರವನ್ನು ವಹಿಸಲಿರುವಂಥ ಇರುವರ ಪೂಜ್ಯರ ಪಾದಗಳಿಗೆ ಹಣೆ ಮಡೆದು, ಇಲ್ಲಿಯವರೆಗೆ ಅತ್ಯಂತ ಶ್ರೇಷ್ಠವಾದ ಪ್ರವಚನವನ್ನು ನೀಡಿರುವ ಪ್ರವಚರತ್ನ ಮಡವಳೆಯ ಶಾಸ್ತ್ರಿ ಪಾದಗಳಿಗೆ ಹಣೆ ಮಡೆದು, ಖ್ಯಾತ ಗವಾಯಿಗಳಾದಂಥ ಯಶವಂತ್ ಬಡಿಗೇರ್ ಅವರೇ, ತಬಲಾಜಿ ಅವರಾದಂಥ ಕಟ್ಟಿಯವರೇ, ಇಲ್ಲಿ ನೆರೆದಿರುವಂಥ ಊರಿನ ಹಿರಿಯ ತಂದೆ ತಾಯಂದಿರೇ ಹಾಗೂ ನನ್ನ ಸ್ನೇಹಿತರೆ, ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಈ ಒಂದು ಭವ್ಯವಾದ ಅರ್ಥಪೂರ್ಣ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಪೂಜ್ಯ ತಂದೆಯವರಾದಂಥ ದಿವಂಗತ ಭೀಮರಾಯಗೌಡರು ಇವತ್ತು ಮ್ಯಾಲ ನಿಂತ ಭಾಳ ಆನಂದದಿಂದ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಾರೆ. ನಮ್ಮ ತಂದೆಯ ಕನಸು ಈ ಮಠವನ್ನು ಅಭಿವೃದ್ಧಿಪಡಿಸ್ಬೇಕು, ಈ ಮಠಕ್ಕೆ ಒಬ್ಬ ಶ್ರೇಷ್ಠ ಗುರುವನ್ನು ಈ ಮಠ ಹೊಂದಬೇಕು, ಈ ಮಠದಿಂದ ಈ ಊರಿಗೆ ಒಳಿತನ್ನ ಬಯಸಿ ಯಾವತ್ತು ಮಠದ ಬಗ್ಗೆ, ಈ ಊರಿನಲ್ಲಿರುವಂಥ ದೇವಸ್ಥಾನಗಳು ಹಾಗೂ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬೇಕಾಗಿರುವಂಥ ಶಾಲೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು. ಅಂಥ ಪೂಜ್ಯ ತಂದೆಯ ಆಸೆಯನ್ನು ನೆರವೇರಿಸಲು ಬಂದಿರುವಂಥ ದಯಾನಂದ ದೇವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಎಲ್ಲ ಕಾರ್ಯಗಳನ್ನು ನಡಿಲಿಕ್ಕೆ ಹಿರಿಯ ಇಬ್ಬರು ಪೂಜ್ಯರ ಒಂದು ಅನಂತ ದಿವ್ಯ ಆಶೀರ್ವಾದದಿಂದ ಒಂದು ದೊಡ್ಡ ಕಾರ್ಯವನ್ನು, ಈ ಪಟ್ಟಾಧಿಕಾರವನ್ನು ಎಷ್ಟೋ ಮಠಗಳಲ್ಲಿ ಎಷ್ಟೋ ವರ್ಷಗಳಾದ ನಂತರ ನಡೀತಿರ್ತಾವೆ. ಆದರೆ ನಮ್ಮೂರಿನ ಗುರು ಹಿರಿಯರು ಆ ಜಗದ್ಗುರುಗಳ ಆಶೀರ್ವಾದ ದಿನಾಂಕವನ್ನು ನಿಗದಿ ಮಾಡಿದ್ದು, ಅದರಂತೆ ಅತ್ಯಂತ ಭವ್ಯವಾದಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ದಿನನಿತ್ಯ ದಾಸೋಹದೊಂದಿಗೆ ಧ್ಯಾನ ದಾಸೋಹ, ಅದು ದಾನಮ್ಮನನ್ನು ಈ ಧರೆಗೆ ಇಳಿಸಿದಂತೆ ಮಡವಳೆ ಶಾಸ್ತ್ರಿಗಳು ಇಲ್ಲಿ ನೆರೆದಿರುವಂಥ ಎಲ್ಲ ತಾಯಂದಿರು ದಾನಮ್ಮ ರೂಪದಲ್ಲಿ ಕಂಡು ಅವರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತಿನ ಯಶಸ್ವಿ ಕಾರ್ಯಕ್ರಮ ಅಜ್ಜನ ಬುತ್ತಿ ರೊಟ್ಟಿ ಜಾತ್ರೆ ಭಾಳ ಯಶಸ್ವಿಯಾಗಿ ಮಲ್ಲಯ್ಯನ ಮಂದಿರದಿಂದ ಊರ ಅಗಸಿಯಿಂದ ಒಳಗಾಯ್ದು ಬರುವರಿಗೆ ಆ ಮಾತೆಯರ ಬುತ್ತಿ
ಹೊತ್ತಿರುವ ಒಂದು ದೃಶ್ಯ ಅತ್ಯಂತ ಬಹಳ ಅದ್ಭುತವಾದಂಥ ದೃಶ್ಯ. ನಮ್ಮೂರಿನ ದೇವತೆಯ ರೂಪದಲ್ಲಿ ಇಡೀ ಮಾತೆಯರನ್ನ ನೋಡುವ ದೃಷ್ಟಿ, ಮಾತೆಯರು ತಂದ ಪ್ರಸಾದವನ್ನ, ಆ ಪ್ರಸಾದಕ್ಕಾಗಿ ಇಲ್ಲಿವರೆಗೆ ಸಾವಿರಾರು ಮಂದಿ ಆ ಪ್ರಸಾದ, ಆ ದೇವತೆಯರು ತಂದಿರುವಂಥ ಪ್ರಸಾದವನ್ನು ಪಡಿಲಿಕ್ಕೆ ಒಬ್ಬರು ಅರಿಗಾಡದೆ ಕೂತಿರುವುದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ. ಇನ್ನು ಉಳಿದ ದಿನಗಳಲ್ಲಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ 23 ಮತ್ತು 24, 25 ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡುವ ನಿಟ್ಟಿನಲ್ಲಿ ನೀವೆಲ್ಲರೂ ಈಗಾಗಲೇ ಸಮಾರೋಹಿಸಿರಿ. ಇನ್ನೂ ಸಮಯವನ್ನು ಕೊಟ್ಟು ಎಲ್ಲರೂ ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯವನ್ನು ಮಾಡಿ ಈ ನಾಡಿಗೆ ನಮ್ಮ ಊರಿನ ಹೆಸರು ತರ್ತಿರತ್ತ ಹೇಳಿ ವಿಶ್ವಾಸವನ್ನು ಇಟ್ಕೊಂಡು ಪರಮ ಪೂಜ್ಯರ ಪಾದಕ್ಕೆ ನನ್ನ 2 ಮಾತುಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಇಂದಿನ ಈ ಸಭೆಗೆ ಆಗಮಿಸಿ